ಫ್ರೆಂಡ್ಸ್, ಫಸ್ಟ್ ಪಿ ಸಿ ಕೆಮಿಸ್ಟ್ರಿನಲ್ಲಿ ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಂದು ಇಂಪಾರ್ಟೆಂಟ್ ಚಾಪ್ಟರ್. ಈ ವಿಡಿಯೋನಲ್ಲಿ ನಾನು ಈ ಚಾಪ್ಟರ್ನ ಸಿಂಪಲ್ ನೋಟ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀನಿ ಮತ್ತು ಈ ಚಾಪ್ಟರ್ ಫಸ್ಟ್ ಯೂನಿಟ್ ಟೆಸ್ಟ್ಗೆ ಇನ್ಕ್ಲೂಡ್ ಆಗಿದೆ. ಸೊ ಫಸ್ಟ್ನ ಇಲ್ಲಿ ನೋಡ್ರಿ, ವೈಟಲ್ ಫೋರ್ಸ್ ಥಿಯರಿ. ಈ ವೈಟಲ್ ಫೋರ್ಸ್ ಥಿಯರಿ ಪ್ರಪೋಸ್ ಮಾಡಿದ್ದು ಬರ್ಝೀಲಿಯಸ್. ಇವನ ಪ್ರಕಾರ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದರೆ ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸ್ ಬರೀ ಲಿವಿಂಗ್ ಆರ್ಗನಿಸಮ್ಸಲ್ಲಿ ಮಾತ್ರ ಸಿಂಥಸೈಸ್ ಆಗುತ್ತೆ, ಯಾಕಂದರೆ ಇದಕ್ಕೆ ವೈಟಲ್ ಫೋರ್ಸ್ ಬೇಕಾಗಿರುತ್ತೆ. ಈ ಥಿಯರಿನ ರಿಜೆಕ್ಟ್ ಮಾಡಿದ್ದು, ಎಕ್ಸಾಮಲ್ಲಿ ಕೇಳ್ತಾರೆ. ವೈಟಲ್ ಫೋರ್ಸ್ ಥಿಯರಿನ ಡಿಸ್ಪ್ರೂವ್ ಮಾಡಿದ್ದು ಫ್ರೆಡ್ರಿಚ್ ಓಹಲರ್. ಇವನೇನು ಮಾಡ್ದ, ಲ್ಯಾಬಲ್ಲಿ ಯೂರಿಯಾನ ಪ್ರಿಪೇರ್ ಮಾಡ್ದ. ಈ ಲ್ಯಾಬಲ್ಲಿ ಅಮೋನಿಯಂ ಸಯನೈಡ್ ಬಳಸ್ಕೊಂಡು, ಅಮೋನಿಯಂ ಸಯನೈಡ್ ಒಂದು ಇನಾರ್ಗ್ಯಾನಿಕ್ ಕಾಂಪೌಂಡ್, ಇದನ್ನು ಬಳಸ್ಕೊಂಡು ಆರ್ಗ್ಯಾನಿಕ್ ಕಾಂಪೌಂಡ್ ಯೂರಿಯಾನ ಪ್ರಿಪೇರ್ ಮಾಡ್ದ ಫಸ್ಟ್ ಟೈಮ್ ಲ್ಯಾಬಲ್ಲಿ. ಸೊ ಹೀಗಾಗಿ ಈ ಎಕ್ಸ್ಪೆರಿಮೆಂಟ್ ವೈಟಲ್ ಫೋರ್ಸ್ ಥಿಯರಿನ ಡಿಸ್ಪ್ರೂವ್ ಮಾಡ್ತು. ಇದ್ರ ಜೊತೆಗೆ ಈ ಚಾಪ್ಟರ್ಲ್ಲಿ ನೀವು ಏನು ಗ್ಯಾಪ್ನ ಇಟ್ಕೋಬೇಕು ಅಂದರೆ, ಆಲ್ಕೇನ್ಸ್ ಅಂದರೆ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್, ಆಲ್ಕೀನ್ಸ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್, ಆಲ್ಕೈನ್ಸ್ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ನ ಹೈಬ್ರಿಡೈಸೇಷನ್, ಜಿಯಾಮೆಟ್ರಿ, ಬಾಂಡ್ ಆ್ಯಂಗಲ್ ಮತ್ತು ಪರ್ಸಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಎಕ್ಸಾಮಲ್ಲಿ ಕೇಳ್ತಾರೆ, ತುಂಬ ಇಂಪಾರ್ಟೆಂಟ್. ಮತ್ತು ಒಂದು ಕಾಂಪೌಂಡ್ ಕೊಟ್ಬಿಟ್ಟು, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಅಮೋನಿಯಂ ಸೈನೈಡ್ ಕಾಂಪೌಂಡ್ ಕೊಟ್ಬಿಟ್ಟು ಇದರಲ್ಲಿ ಈಚ್ ಕಾರ್ಬನ್ನ ಹೈಬ್ರಿಡೈಸೇಷನ್ ಅಂತ ಕೇಳ್ತಾರೆ. ಸಿಂಗಲ್ ಬಾಂಡ್ ಇದ್ದರೆ sp3, ಇಲ್ಲಿ ಟ್ರಿಪಲ್ ಬಾಂಡ್ ಇದ್ದರೆ ಕಾರ್ಬನ್ನ ಹೈಬ್ರಿಡೈಸೇಷನ್ sp, ಇದು ಕೂಡ ಕೇಳ್ತಾರೆ. 1 ಮಾರ್ಕ್ಗೆ ವೆಡ್ಜ್ ಡ್ಯಾಶ್ ಸ್ಟ್ರಕ್ಚರ್ ಆಫ್ ಮೀಥೇನ್ ಕೇಳ್ತಾರೆ. ಇದು ವೆಡ್ಜ್ ಡ್ಯಾಶ್ ಸ್ಟ್ರಕ್ಚರ್ ಆಫ್ ಮೀಥೇನ್, ಇದು ಕೂಡ ತುಂಬ ಇಂಪಾರ್ಟೆಂಟ್, ಪ್ಲೀಸ್ ಪ್ರಾಕ್ಟೀಸ್. ಈ ಪೇಜಲ್ಲಿ ಟೂ ಮಾರ್ಕ್ಸ್ನ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಇದೆ. ಮೋಸ್ಟ್ ರಿಪೀಟೆಡ್ಲಿ ಆಸ್ಕಿಂಗ್ ಡೆಫಿನೇಷನ್ ಒಂದು ಆರೋಮ್ಯಾಟಿಕ್ ಕಾಂಪೌಂಡ್ಸ್ನ ಡೆಫಿನೇಷನ್. ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಅಂದ್ರೇನು, ಇದರಲ್ಲಿ ಒಂದಾದರೂ ಬೆನ್ಸಿನ್ ರಿಂಗ್ ಇರಲೇಬೇಕು. ಫಾರ್ ಎಕ್ಸಾಂಪಲ್ ಬೆನ್ಸಿನ್ ಮತ್ತು ಬೆನ್ಸೋಯಿಕ್ ಆಸಿಡ್, ಇದು ಆರೋಮ್ಯಾಟಿಕ್ ಕಾಂಪೌಂಡ್ಸ್. ಡೆಫಿನೇಷನ್ ಮತ್ತು ಎಕ್ಸಾಂಪಲ್ ಗ್ಯಾಪ್ನ ಕೊಡ್ರಿ. ಹೆಟಿರೋಸೈಕ್ಲಿಕ್ ಕಾಂಪೌಂಡ್ಸಲ್ಲಿ ಏನಾಗ್ತಾ ಇದೆ, ರಿಂಗ್ಸಲ್ಲಿ ಸೈಕ್ಲಿಕ್ ಕಾಂಪೌಂಡ್ಸಲ್ಲಿ ಹೆಟಿರೋ ಆಟಮ್ಸ್ ಇದ್ದರೆ ಕಾರ್ಬನ್ ಬಿಟ್ಟು ಬೇರೆ ನೈಟ್ರೋಜನ್, ಆಕ್ಸಿಜನ್, ಸಲ್ಫರ್ ಈ ಥರ ಆಟಮ್ಸ್ ಇದ್ದರೆ ಇದನ್ನು ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಡೆಫಿನೇಷನ್ ಮತ್ತು ಎಕ್ಸಾಂಪಲ್ಸ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ 2 ಮಾರ್ಕ್ಸ್ನ ಕ್ವಶನ್ ಯಾವುದಪ್ಪ ಅಂದರೆ, ಫಂಕ್ಷನಲ್ ಗ್ರೂಪ್ನ ಡೆಫಿನೇಷನ್. ಫಂಕ್ಷನಲ್ ಗ್ರೂಪ್ ಅಂದರೆ ಏನು, ಆಟಮ್ ಅಥವಾ ಗ್ರೂಪ್ ಆಫ್ ಆಟಮ್, ಆರ್ಗ್ಯಾನಿಕ್ ಕಾಂಪೌಂಡಲ್ಲಿರುವಂತಹ ಆಟಮ್ ಅಥವಾ ಗ್ರೂಪ್ ಆಫ್ ಆಟಮ್ ಕೆಮಿಕಲ್ ಪ್ರಾಪರ್ಟೀಸ್, ಆ ಕಾಂಪೌಂಡ್ನ ಕೆಮಿಕಲ್ ಪ್ರಾಪರ್ಟೀಸ್ನ ಕ್ಯಾರೆಕ್ಟರೈಸ್ ಮಾಡುತ್ತೆ, ಅದನ್ನು ನಾವು ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ. ಇಲ್ಲಿ ಇದೆ ಆಲ್ಕೋಹಾಲಿಕ್ ಗ್ರೂಪ್ OH, ಕಾರ್ಬೊನಿಲ್ ಗ್ರೂಪ್ C ಡಬಲ್ ಬಾಂಡ್ O, ಕಾರ್ಬಾಕ್ಸಿಲಿಕ್ ಗ್ರೂಪ್ COOH. ಮತ್ತು ಸ್ಟ್ರಕ್ಚರಲ್ ಐಸೋಮೆರಿಸಮ್ನ ಡೆಫಿನೇಷನ್ ಕೇಳ್ತಾರೆ. ಇಲ್ಲೇನೆಂದರೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಆದರೆ ಸ್ಟ್ರಕ್ಚರ್ ಬೇರೆ ಬೇರೆ. ನೀವು C4H10ನ N ಬ್ಯೂಟೇನ್ ಆಗು ಬರೀಬಹುದು ಅಥವಾ ಐಸೋಬ್ಯೂಟೇನ್ ಆಗು ಬರೀಬಹುದು. 2 ಮಾರ್ಕ್ಸ್ ಕೇಳ್ತಾರೆ. ಇನ್ನೊಂದು ಟೈಪ್ ಆಫ್ ಐಸೋಮೆರಿಸಮ್ ಯಾವುದಪ್ಪ ಅಂದರೆ ಪೊಸಿಷನ್ ಐಸೋಮೆರಿಸಮ್. ಅಂದರೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಆದರೆ ಫಂಕ್ಷನಲ್ ಗ್ರೂಪ್ ಫಂಕ್ಷನಲ್ ಗ್ರೂಪ್ನ ಪೊಸಿಷನ್ ಬೇರೆ ಬೇರೆ ಇರುತ್ತೆ. ಇಲ್ಲಿ ನೋಡಿರಿ, ಫಸ್ಟ್ ಕಾರ್ಬನ್ಗೆ OH ಗ್ರೂಪ್ ಇದೆ, ಇಲ್ಲಿ ಸೆಕೆಂಡ್ ಕಾರ್ಬನ್ಗೆ OH ಗ್ರೂಪ್ ಇದೆ. ಇದು ಪೊಸಿಷನ್ ಐಸೋಮೆರಿಸಮ್ಗೆ ಎಕ್ಸಾಂಪಲ್. ಫಂಕ್ಷನಲ್ ಐಸೋಮೆರಿಸಮಲ್ಲಿ ಏನಾಗ್ತಾ ಇದೆ, ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಆದರೆ ಕಾಂಪೌಂಡ್ಸ್ನ ನಾವು ಬೇರೆ ಬೇರೆ ಫಂಕ್ಷನಲ್ ಗ್ರೂಪಲ್ಲಿ ಬರೀಬೋದು. ಅಂದರೆ C2H6Oನ ನಾವು ಎಥನಾಲ್ ಆಲ್ಕೋಹಾಲಿಕ್ ಗ್ರೂಪ್, ಅದು ಆಲ್ಕೋಹಾಲ್ ಆಗು ಬರೀಬೋದು ಮತ್ತು ಈಥರ್ ರೂಪದಲ್ಲೂ ಬರೀಬೋದು. ಇವು ಫಂಕ್ಷನಲ್ ಐಸೋಮೆರಿಸಮ್ಗೆ ಎಕ್ಸಾಂಪಲ್. ಮತ್ತು ಮೆಟಾಮೆರಿಸಮ್ ಇನ್ನೊಂದು ತುಂಬ ಇಂಪಾರ್ಟೆಂಟ್. ಮೆಟಾಮೆರಿಸಮಲ್ಲಿ ಏನಾಗ್ತಾ ಇದೆ, ಮೆಟಾಮೆರಿಸಮಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಆದರೆ ಫಂಕ್ಷನಲ್ ಗ್ರೂಪ್ನ ಸೈಡ್ಸಲ್ಲಿ ನೋಡಿದ್ರೆ, ಆಲ್ಕೈಲ್ ಗ್ರೂಪ್ ನೋಡ್ರಿ ಇಲ್ಲಿ ಫಂಕ್ಷನಲ್ ಗ್ರೂಪ್ ಇಲ್ಲಿ ಈಥರ್ನ ರೈಟ್ ಸೈಡ್ 2 ಕಾರ್ಬನ್, ಲೆಫ್ಟ್ ಸೈಡ್ 2 ಕಾರ್ಬನ್ ಚೈನ್ ಇದೆ. ಈ ಕೇಸಲ್ಲಿ ನೋಡ್ರಿ, ಈಥರ್ನ ರೈಟ್ ಸೈಡ್ 3 ಕಾರ್ಬನ್ ಚೈನ್ ಇದೆ ಮತ್ತು ಲೆಫ್ಟ್ ಸೈಡ್ 1 ಕಾರ್ಬನ್ ಚೈನ್ ಇದೆ. ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್. ಸೊ ಈ ಥರ ಐಸೋಮರ್ಸ್ನ ನಾವು ಮೆಟಾಮೆರಿಸಮ್ ಅಂತ ಕರಿತೀವಿ. ನೋಡಿ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಡೆಫಿನೇಷನ್ಸ್. ಫಸ್ಟ್ ನೋಡ್ರಿ, ಇಲ್ಲಿ ಹೋಮೋಲೈಟಿಕ್ ಫಿಷನ್ ಅಂದರೆ ಕೋವೆಲೆಂಟ್ ಬಾಂಡ್ ಸಿಮಿಟ್ರಿಕಲಿ ಬ್ರೇಕ್ ಆಗಿ ಫ್ರೀ ರ್ಯಾಡಿಕಲ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಫ್ರೀ ರ್ಯಾಡಿಕಲ್ಸ್ ಅಂದರೆ ಏನು, ನ್ಯೂಟ್ರಲ್ ಸ್ಪೀಸೀಸ್ ಹ್ಯಾವಿಂಗ್ 1 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇವರಲ್ಲಿ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ನೋಡ್ತೀರಾ ನೀವು. ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್ ಫಾರ್ ಫ್ರೀ ರ್ಯಾಡಿಕಲ್. ಅದರಲ್ಲಿ ಟರ್ಷರಿ ಫ್ರೀ ರ್ಯಾಡಿಕಲ್ ಮೋಸ್ಟ್ ಸ್ಟೇಬಲ್ ಆ್ಯಂಡ್ ಮೀಥೈಲ್ ಫ್ರೀ ರ್ಯಾಡಿಕಲ್ಸ್ ಆರ್ ಲೀಸ್ಟ್ ಸ್ಟೇಬಲ್. ಇವು ಡೆಫಿನೇಷನ್ಸ್ ಮತ್ತು ಸ್ಟೆಬಿಲಿಟಿ ಆರ್ಡರ್ ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನೆಕ್ಸ್ಟ್ ಹೆಟಿರೋಲೈಟಿಕ್ ಫಿಷನ್ ಅಂದರೆ ಇಲ್ಲಿ ಕೋವಲೆಂಟ್ ಬಾಂಡ್ ಅನ್ಸಿಮಿಟ್ರಿಕಲಿ ಬ್ರೇಕ್ ಆಗುತ್ತೆ. ಸೊ ಯಾವ ಸ್ಪೀಸೀಸ್ಗೆ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇರುತ್ತೋ ಅದು ಕಾರ್ಬೋಕ್ಯಾಟಯನ್ ಆಗುತ್ತೆ, ಇನ್ನೊಂದಕ್ಕೆ ಕಾರ್ಬೋ ಆನಯನ್ ಆಗುತ್ತೆ. ಸೊ ಕಾರ್ಬೋಕ್ಯಾಟಯನ್ ಅಂದರೆ ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಸ್ಟೆಬಿಲಿಟಿ ನೋಡೋದಾದರೆ ಟರ್ಷರಿ ಕಾರ್ಬೋಕ್ಯಾಟಯನ್ಸ್ ಆರ್ ಮೋರ್ ಸ್ಟೇಬಲ್ ಆ್ಯಂಡ್ ಮೀಥೈಲ್ ಕಾರ್ಬೋಕ್ಯಾಟಯನ್ಸ್ ಆರ್ ಲೀಸ್ಟ್ ಸ್ಟೇಬಲ್. ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಮತ್ತು ಎಕ್ಸಾಂಪಲ್. ಕಾರ್ಬೋ ಆನಯನ್ ಅಂದರೆ ಕಾರ್ಬನ್ಗೆ ನೆಗೆಟಿವ್ ಚಾರ್ಜ್ ಇರುತ್ತೆ ಇದರಲ್ಲಿ ಮೀಥೈಲ್ ಕಾರ್ಬಾನಯನ್ ಈಸ್ ಮೋರ್ ಸ್ಟೇಬಲ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಡಕ್ಟಿವ್ ಎಫೆಕ್ಟ್ನ ಡೆಫಿನೇಷನ್ ಮತ್ತು ಎಕ್ಸಾಂಪಲ್. ಇಲ್ಲೇನಾಗ್ತಾ ಇದೆ, ಸಿಗ್ಮಾ ಎಲೆಕ್ಟ್ರಾನ್ಸ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಕಡೆ ಡಿಸ್ಪ್ಲೇಸ್ ಆಗ್ತಾ ಇದೆ. ಹಾಗಾಗಿ ಎಲೆಕ್ಟ್ರೋನೆಗೆಟಿವ್ ಆಟಮ್ಗೆ ಡೆಲ್ಟಾ ನೆಗೆಟಿವ್ ಚಾರ್ಜ್ ಬರುತ್ತೆ ಮತ್ತು ಕಾರ್ಬನ್ಗೆ ಡೆಲ್ಟಾ ಪಾಸಿಟಿವ್ ಚಾರ್ಜ್ ಬರುತ್ತೆ.
ನೆಕ್ಸ್ಟ್ ಇಂಪಾರ್ಟೆಂಟ್ ಡೆಫಿನೇಷನ್ಸಲ್ಲಿ ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಡೆಫಿನೇಷನ್, ಮೀಸೋಮೆರಿಕ್ ಎಫೆಕ್ಟ್ ಡೆಫಿನೇಷನ್ ಮತ್ತು ಹೈಪರ್ ಕಾಂಜುಗೇಷನ್ ಡೆಫಿನೇಷನ್ ತುಂಬ ಇಂಪಾರ್ಟೆಂಟ್. ಮತ್ತು ಇಲ್ಲಿ ನೋಡಿರಿ ಡಿಸ್ಟಿಲೇಷನ್ ಟೆಕ್ನಿಕ್ಕಿಂದ ನಾವು ಗ್ಲಿಸರಾಲ್ ಮತ್ತು ಸ್ಪೆಂಟ್ಲೈನ ಸಪ್ರೇಟ್ ಮಾಡ್ತೀವಿ ಸೋಪ್ ಇಂಡಸ್ಟ್ರಿಯಲ್ಲಿ. ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟಲ್ಲಿ ರಿಟೆನ್ಷನ್ ಫ್ಯಾಕ್ಟರ್ನ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್. ಆರ್ ಎಫ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಕಾಂಪೌಂಡ್, ಫಾರ್ ಎಕ್ಸಾಂಪಲ್ ವೈ ಹಿಯರ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಸಾಲ್ವೆಂಟ್ ಫ್ರೆಂಡ್, ದಟ್ ಈಸ್ ಎಕ್ಸ್. ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್. ಮತ್ತು 2 ಮಾರ್ಕ್ಸ್ ಕೇಳ್ತಾರೆ ಡಿಟೆಕ್ಷನ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಬೈ ಕಾಪರ್ ಆಕ್ಸೈಡ್ ಟೆಸ್ಟ್. ಇಲ್ಲೇನಾಗ್ತಾ ಇದೆ, ನಾವು ಆರ್ಗ್ಯಾನಿಕ್ ಕಾಂಪೌಂಡ್ನ ಕಾಪರ್ ಆಕ್ಸೈಡ್ ಜೊತೆ ಹೀಟ್ ಮಾಡಿದಾಗ ಇರೋ ಕಾರ್ಬನ್ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಆಗಿ ರಿಲೀಸ್ ಆಗುತ್ತೆ, ದಟ್ ವಿಲ್ ಟರ್ನ್ ಲೈಮ್ ವಾಟರ್ ಇಂಟು ಮಿಲ್ಕಿ. ಮತ್ತು ಹೈಡ್ರೋಜನ್ ಎಲ್ಲ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ, ದಟ್ ವಾಟರ್ ಟರ್ನ್ಸ್ ಅನ್ಹೈಡ್ರಸ್ ಕಾಪರ್ ಸಲ್ಫೇಟ್ ಇಂಟು ಬ್ಲೂ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟೆಸ್ಟ್. ಇದ್ರ ಜೊತೆಗೆ ಈ ಎಕ್ಸಾಮಲ್ಲಿ ಕೇಳ್ತಾರೆ ಇಲ್ಲಿ ಲೆಸಾಜಿನೇಸ್ ಎಕ್ಸ್ಟ್ರಾಕ್ಟ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತ. ಆರ್ಗ್ಯಾನಿಕ್ ಕಾಂಪೌಂಡ್ನ ನಾವು ಸೋಡಿಯಂ ಜೊತೆ ಹೀಟ್ ಮಾಡಿ ನಾವು ಕ್ರಷ್ ಮಾಡಿದಾಗ ನಮಗೆ ಸಿಗುವಂತಹ ಎಕ್ಸ್ಟ್ರಾಕ್ಟೇ ಲೆಸಾಜಿನೇಸ್ ಎಕ್ಸ್ಟ್ರಾಕ್ಟ್. ಇದನ್ನು ನಾವು ನೈಟ್ರೋಜನ್, ಸಲ್ಫರ್ ಮತ್ತು ಹ್ಯಾಲೋಜನ್ನ ಡಿಟೆಕ್ಟ್ ಮಾಡೋಕ್ಕೆ ಬಳಸ್ಕೊತೀವಿ. ಅದರಲ್ಲಿ ಡಿಟೆಕ್ಷನ್ ಆಫ್ ನೈಟ್ರೋಜನ್ ಬೈ ಲೆಸಾಜಿನೇಸ್ ಎಕ್ಸ್ಟ್ರಾಕ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಈ ಕಲರ್ ಪ್ರೂಸಿಯನ್ ಕಲರ್ ಮತ್ತು ಇದರ ಫಾರ್ಮುಲಾ ಬಗ್ಗೆ ಕೇಳ್ತಾರೆ, ತುಂಬ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ನೈಟ್ರೋಜನ್ನ ಡಿಟೆಕ್ಷನ್. ಅದ್ರ ಜೊತೆಗೆ 5 ಮಾರ್ಕ್ಸ್ಗೆ ಇಲ್ಲಿ ಲೀಬಿಕ್ಸ್ ಮೆಥಡ್, ಎಸ್ಟಿಮೇಷನ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಬೈ ಲೀಬಿಕ್ಸ್ ಮೆಥಡ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಡಯಾಗ್ರಾಮ್ ಆ್ಯಂಡ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಆಫ್ ಕಾರ್ಬನ್ ಆ್ಯಂಡ್ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್, ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಟು ದ ಎಕ್ಸಾಮ್.